Hallelujah. Hallelujah. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. The whole world is celebrating a Good Friday today. ಪ್ರಪಂಚವಿಡೀ ದೇವರ ಒಂದು ಶುಭ ಶುಕ್ರವಾರವನ್ನು ಈ ದಿನದಲ್ಲಿ ಆಚರಣೆ ಮಾಡುವವರಾಗಿದ್ದಾರೆ. It's a day that we remember God's goodness and faithfulness to the world. ಈ ದಿನದಲ್ಲಿ ಲೋಕ ನೆನಪು ಮಾಡಿಕೊಳ್ಳುವ ದೇವರ ಉನ್ನತ ಆತನ ನಂಬಿಗಸ್ತಿದೆ ಮತ್ತು ಆತನಲ್ಲಿ ಇರುವಂತ ಒಳ್ಳೆತನವನ್ನು. How does God respond to the need of man? ಯಾವ ರೀತಿಯಲ್ಲಿ ದೇವರು ಮನುಷ್ಯನ ಅಗತ್ಯತೆಗಾಗಿ ಆತನು ಉತ್ತರಿಸುತ್ತಾನೆ? How does God respond to your need in your life? ದೇವರು ನಿಮಗಿರುವಂತ ಅಗತ್ಯತೆಯಲ್ಲಿ ಯಾವ ರೀತಿ ಆತನ ಒಂದು ಉತ್ತರವನ್ನು ಕೊಡುವ ಆತನಾಗಿದ್ದಾನೆ. We have an example in the Old Testament in the book when the people of God were hungry. ಈ ನಾವು ಹಳೆ ಒಡಂಬಡಿಕೆಯಲ್ಲಿ ದೇವರ ಜನರು ಹೊಟ್ಟೆ ಹಸಿವಿನಲ್ಲಿ ಇದ್ದಾಗ ದೇವರ ಒಂದು ಪ್ರತಿಕ್ರಿಯೆಯನ್ನು ನೋಡುವರಾಗಿದ್ದೇವೆ. With a mighty hand and miracles, God had brought out His people out of bondage. ದೇವರು ತನ್ನ ಮಹಿಮೆಯುಳ್ಳ ಹಸ್ತದಿಂದ ಮತ್ತು ಅದ್ಭುತದ ಮೂಲಕ ದೇವರು ತನ್ನ ಜನರನ್ನು ಐಗುಪ್ತ ಪಟ್ಟಣದಿಂದ ಹೊರಗೆ ತಂದನು. But now they had a need in their life in the middle of the desert. ಅವರು ಮರುಭೂಮಿಯಲ್ಲಿ ಇರುವಂತ ಸಮಯದಲ್ಲಿ ಅವರಿಗೆ ಒಂದು ಅಗತ್ಯತೆ ಇದ್ದಿತು. They were hungry. ಅವರು ಹೊಟ್ಟೆ ಹಸಿವಿನಲ್ಲಿದ್ದರು. And there was no food in the desert. ಆ ಒಂದು ಮರಳುಗಾಡಿನಲ್ಲಿ ಅವರಿಗೆ ಯಾವ ಊಟವೂ ಇರಲಿಲ್ಲ. And the Bible says in Psalm 78, ಸತ್ಯವೇದವು ಕೀರ್ತನೆ 78ರಲ್ಲಿ ಈ ರೀತಿ ಹೇಳುತ್ತದೆ. verses 24 and 25. 24 ಮತ್ತು 25. It says, He opened the doors of heaven, had rained down manna on them to eat, and given them of the bread of heaven. Men ate angels' food. He sent them food to the full. And God provided them food from heaven. ದೇವರು ತಮಗೆ ಪರಲೋಕದಿಂದ ಆಹಾರವನ್ನು ಅನುಗ್ರಹಿಸಿದನು. I want to tell you one thing this morning. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ಒಂದನ್ನು ವಿಷಯವನ್ನು ಹೇಳಲಿದ್ದೇನೆ. Whatever need you have, ನಿಮ್ಮ ಜೀವಿತದಲ್ಲಿ ಯಾವುದೇ ಅಗತ್ಯತೆ ಇರುವುದಾದರೂ, whatever problem you have, ಯಾವುದೇ ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಇರುವುದಾದರೂ, whatever question you have, ಯಾವುದೇ ಪ್ರಶ್ನೆಗಳು ಇರುವುದಾದರೂ, there is provision in heaven for you. ಅದಕ್ಕಿರುವಂತಹ ಒಂದು ಉತ್ತರವು ಪರಲೋಕದಲ್ಲಿ ಇದೆ. And God can provide your need from heaven. ದೇವರು ನಿಮ್ಮ ಅಗತ್ಯತೆಯನ್ನು ಪರಲೋಕದಿಂದ ಪೂರೈಸಲು ಶಕ್ತನಾಗಿದ್ದಾನೆ. He gave them, the Bible says, the bread from heaven. ಈ ದೇವರ ವಾಕ್ಯ ಹೇಳುತ್ತದೆ ಪರಲೋಕದಿಂದ ಮನ್ನವನ್ನು ದೇವರು ತನ್ನ ಜನರಿಗೆ ಕೊಟ್ಟನು. We come to the New Testament. ನಾವು ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಬರುವುದಾದರೆ, the man had a greater need here. ಇಲ್ಲಿ ಮನುಷ್ಯನಿಗೆ ಒಂದು ಉತ್ತಮವಾಗಿರುವಂತ ಅಗತ್ಯತೆಯೂ ಇದ್ದಿತು. You know, the bread that we eat, we can eat today and tomorrow again we get hungry. ನಾವು ಮನುಷ್ಯರು ತಿನ್ನುವಂತ ರೊಟ್ಟಿಯನ್ನು ನಾವು ಈ ದಿನದಲ್ಲಿ ತಿಂದು ನಾಳೆದಲ್ಲಿ ಮತ್ತೊಂದು ಬಾರಿ ನಮಗೆ ಹೊಟ್ಟೆ ಹಸಿವು ಆಗಬಹುದು. But there is a greater need in mankind. ಅದಕ್ಕಿಂತ ಉನ್ನತವಾಗಿರುವಂತ ಹಸಿವು ಮನುಷ್ಯನಲ್ಲಿ ಇದೆ. That we need life and we need life for eternity. ನಮಗೆ ಒಂದು ಜೀವನವು ಬೇಕಾಗಿದೆ, ಆ ಜೀವನವು ನಿತ್ಯ ನಿರಂತರಕ್ಕೂ ಬೇಕಾಗಿದೆ. And we see God the Father sending His own Son Jesus to earth. ನಾವು ಇದರಲ್ಲಿ ನಾವು ನೋಡುತ್ತೇವೆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕಾಗಿ ಕಳಿಸಿದನು. In the Gospel of John, Jesus says, I am the bread of life. ದೇವರು ಯೋಹಾನದಲ್ಲಿ ಹೇಳುತ್ತಾನೆ, ನಾನೇ ಜೀವದ ರೊಟ್ಟಿಯಾಗಿದ್ದೇನೆ. God who came to earth as man to meet a need of mankind. ದೇವರು ಮನುಷ್ಯನಾಗಿ ಭೂಲೋಕಕ್ಕೆ ಬಂದು ಮನುಷ್ಯನಿಗಿರುವಂತ ಅಗತ್ಯತೆಯನ್ನು ಪೂರೈಸಿದ ಆತನಾಗಿದ್ದಾನೆ. The same God who provided bread to Moses in the wilderness, ಯಾವ ದೇವರು ಮೋಶೆಗೆ ಒಂದು ಮರುಭೂಮಿಯಲ್ಲಿ ಮನ್ನವನ್ನು ಕೊಟ್ಟನೋ, now provides His own Son to man to fulfill his need of life. ಅದೇ ದೇವರು ಈ ದಿನಗಳಲ್ಲಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತವನ್ನು ಕಳಿಸಿ ಆತನು ಮನುಷ್ಯನ ಅಗತ್ಯತೆಯನ್ನು ಪೂರೈಸಿದನು. Every time we meet as a church, we take part in the same bread. ನಾವು ಪ್ರತಿ ಬಾರಿ ನಾವು ಸಭೆಯಾಗಿ ಕೂಡಿ ಬಂದಾಗ ಆತನ ಒಂದು ಭೋಜನದಲ್ಲಿ ನಾವು ಪಾಲ್ಗೊಳ್ಳುವರಾಗಿರುತ್ತೇವೆ. My question to you this Friday morning is this. ಈ ಒಂದು ಮುಂಜಾನೆಯಲ್ಲಿ ನಿಮ್ಮ ಬಳಿಯಲ್ಲಿ ನಾನು ಕೇಳುವಂತ ಪ್ರಶ್ನೆ ಏನೆಂದರೆ, the people in the Old Testament ate the bread of Moses. ಹಳೆ ಒಡಂಬಡಿಕೆಯಲ್ಲಿ ಜನರು ಮೋಶೆ ಕೊಟ್ಟಂತ ಮನ್ನವನ್ನು ತಿಂದರು. In the New Testament, the disciples ate the bread of Jesus. ಹೊಸ ಒಡಂಬಡಿಕೆಯಲ್ಲಿ ಶಿಷ್ಯರು ದೇವರು ಕೊಟ್ಟಂತ ಒಂದು ಬ್ರೆಡ್ ಅನ್ನು ತಿಂದರು. Which bread are you eating? ಈ ದಿನದಲ್ಲಿ ಯಾವ ರೊಟ್ಟಿಯನ್ನು ನೀವು ತಿನ್ನುತ್ತಲಿದ್ದೀರಿ? Many a times Christians, born again believers, many a times without knowing tend to eat the bread of Moses
instead of the bread of Jesus. ಎಷ್ಟು ನಾವು ವಿಶ್ವಾಸಿಗಳಾದಂತ ನಾವು ಎಷ್ಟೋ ಬಾರಿ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಕೊಟ್ಟಿರುವಂತ ರೊಟ್ಟಿ ತಿನ್ನೋದು ಬದಲಾಗಿ ಮೋಶೆ ಕೊಟ್ಟಿರುವಂತ ರೊಟ್ಟಿಯನ್ನು ತಿನ್ನುವವರಾಗಿರುತ್ತೇವೆ. You may say, oh no, we are the New Testament believers, we are eating the bread of Jesus. ನೀವು ಹೇಳಬಹುದು, ಇಲ್ಲ ನಾವು ಹೊಸ ಒಡಂಬಡಿಕೆಯ ಜನರಾಗಿದ್ದೇವೆ, ದೇವರು ಕೊಟ್ಟಂತ ಒಂದು ರೊಟ್ಟಿಯನ್ನೇ ನಾವು ತಿನ್ನುತ್ತಲಿದ್ದೇವೆ ಎಂದು. Shall we see? ನಾವು ಅದರ ಕುರಿತು ನಾವು ನೋಡೋಣ. Which bread we are eating? ಯಾವ ಒಂದು ನಾವು ರೊಟ್ಟಿಯನ್ನು ತಿನ್ನುವವರಾಗಿದ್ದೇವೆ? Is it the bread of Moses? ಮೋಶೆ ಕೊಡುವಂತ ರೊಟ್ಟಿಯೋ or is it the bread of Jesus? ಅಥವಾ ಯೇಸು ಸ್ವಾಮಿ ಕೊಟ್ಟಂತ ರೊಟ್ಟಿಯೋ? The bread that Moses gave was in response to complaining people. ಮೋಶೆ ಕೊಟ್ಟಂತ ಒಂದು ರೊಟ್ಟಿಯು ಅದು ಜನರು ಕೊಡುವಂತ ಒಂದು ಗುಣಗುಟ್ಟಿಗೆ ಕೊಟ್ಟಂತ ಒಂದು ರೊಟ್ಟಿಯಾಗಿತ್ತು. Last week we saw about how Moses brought out the people of Israel out of bondage by dividing the Red Sea. ನಾವು ಕಳೆದ ವಾರ ನೋಡಿದೆವು ಯಾವ ರೀತಿಯಲ್ಲಿ ಮೋಶೆಯು ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಹೊರಗೆ ತಂದು ಆ ಒಂದು ಕೆಂಪು ಸಮುದ್ರವನ್ನು ದಾಟಲು ಆತನು ಯಾವ ರೀತಿಯಲ್ಲಿ ದಾಟಿದರು ಎಂದು. Now the people of Israel are in the desert. ಈ ಸಮಯದಲ್ಲಿ ಇಸ್ರಾಯೇಲ್ ಜನರು ಒಂದು ಮರುಭೂಮಿಯಲ್ಲಿದ್ದಾರೆ. 1 month has passed. ಒಂದು ತಿಂಗಳು ಹೋಗಿದೆ. 1 month since they saw the Red Sea parting. ಒಂದು ಕೆಂಪು ಸಮುದ್ರ ವಿಭಾವ ಆಗಿದ್ದ ನಂತರ ಒಂದು ತಿಂಗಳಾಗಿದೆ. 1 month since they saw the armies of Pharaoh being drowned in the Red Sea. ಫರೋವನ ಒಂದು ಗುಂಪು ನೀರಿನಲ್ಲಿ ಮುಳುಗಿ ಒಂದು ತಿಂಗಳಾಗಿದೆ. 1 month since they saw the glory cloud dividing them and the Egyptian enemy. ಪರಲೋಕದ ಒಂದು ಮಹಿಮೆಯು ಯಾವ ರೀತಿಯಲ್ಲಿ ಆ ಸಮುದ್ರವನ್ನು ವಿಭಾಗ ಮಾಡಿ ಶತ್ರುವನ್ನು ನಾಶ ಮಾಡಿದ್ದಾರೆ ಎಂದು ಮುಗಿದು ಒಂದು ತಿಂಗಳಾಗಿದೆ. But they are in the desert. ಆದರೆ ಈಗ ಅವರು ಮರುಭೂಮಿಯಲ್ಲಿದ್ದಾರೆ. And God tests them with their first test. ದೇವರು ಅವರಿಗೆ ಒಂದು ಮೊದಲನೇದಾದ ಪರೀಕ್ಷೆಯಲ್ಲಿ ಅವರು ಪರೀಕ್ಷೆಗೆ ಒಳಗಾಗುತ್ತಾರೆ. They have very little food. ಅವರಿಗಿರುವಂತ ಒಂದು ಆಹಾರವು ತುಂಬಾ ಕಡಿಮೆಯಾಗಿದ್ದವು. And how do they respond? ಇದಕ್ಕೆ ಅವರ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿದ್ದಿತು? How do you respond when you have experienced the goodness of God, the faithfulness of God, the greatness of God, the miracles of God? ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳು, ನಂಬಿಕೆಯಾಗಿರುವಂತ ಕಾರ್ಯಗಳು, ಅದ್ಭುತಗಳನ್ನು ಮಾಡಿದಾಗ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತದೆ? And 30 days later or 3 months later or 3 years later you encounter a problem. ನೀವು ನಿಮ್ಮ ಜೀವಿತದಲ್ಲಿ 3 ತಿಂಗಳ ನಂತರ, 3 ವರ್ಷಗಳ ನಂತರ ಅಥವಾ 30 ವರ್ಷಗಳ ನಂತರ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಬಂದಾಗ, don't we imitate the people of Israel many a times in such situations? ನಾವು ಸಹ ಇಸ್ರಾಯೇಲ್ ಜನ ರೀತಿಯಲ್ಲೇ ಪ್ರತಿಕ್ರಿಯೆ ಕೊಡುವರಾಗಿದ್ದೇವೆ. And the only thing that the Bible says all of Israel said was this: have you brought us out of Egypt, Moses, to kill us here in the desert? ಈ ಐಗುಪ್ತ ಇಸ್ರಾಯೇಲ್ ಜನರು ಈ ರೀತಿಯಲ್ಲಿ ಹೇಳುತ್ತಾರೆ, ನಮ್ಮನ್ನು ಐಗುಪ್ತದಿಂದ ಹೊರಗೆ ತಂದು ಹಸಿವಿನಲ್ಲಿ ನಮ್ಮನ್ನು ಯಾಕೆ ಸಾಯಿಸುತ್ತಾ ಇದ್ದೀಯಾ ಎಂದು. And when people complained, God responded to the complaint. ಆ ಜನರು ಅವರಿಗೆ ದೂರು ಮಾಡಿದಾಗ ದೇವರು ಅದಕ್ಕೆ ಉತ್ತರವನ್ನು ಕೊಡುವವನಾಗಿದ್ದಾನೆ. And gave them bread from heaven. ದೇವರು ಪರಲೋಕದಿಂದ ಅವರಿಗೆ ಒಂದು ರೊಟ್ಟಿಯನ್ನು ಕೊಡುವನಾಗಿದ್ದಾನೆ. Bible calls it angels' food. ಈ ಒಂದು ಸತ್ಯವೇದ ಹೇಳುತ್ತದೆ ಅದು ದೂತರು ತಿನ್ನುವಂತ ಆಹಾರವಾಗಿತ್ತು ಎಂದು. The New Testament bread that Jesus gave, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೊಟ್ಟಂತ ರೊಟ್ಟಿಯು, that was not in response to complaints. ಅದು ಅವರು ಮಾಡಿದಂತ ಗುಣಗುವಿಟಿಗೆ ಕೊಟ್ಟಂತ ಒಂದು ಭೋಜನವಾಗಿರಲಿಲ್ಲ. God in his own sovereign will wanted to give us life. ದೇವರು ತನ್ನ ಒಂದು ಸ್ವಂತ ಇಚ್ಛೆಯಿಂದ ನಮಗೆ ಜೀವನವನ್ನು ಕೊಡಲು ಇಳಿದು ಬಂದನು. And he gave this bread from heaven. ದೇವರು ಪರಲೋಕದಿಂದ ಆ ರೊಟ್ಟಿಯನ್ನು ನಮಗಾಗಿ ಕೊಟ್ಟನು. His own son Jesus. ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು. He did not come because of complaints. ಅವರು ಯಾವುದೋ ಗುಣಗುವಿಟಿಗಾಗಿ ಅವರು ಬರಲಿಲ್ಲ. He came because of crying out. ಯಾಕಂದ್ರೆ ಅವನ ಕೂಗಿಗಾಗಿ ಆತನು ಇಳಿದು ಬಂದವನಾಗಿದ್ದಾನೆ. People who were in bondage, who were suffering, were crying out to God, God save us. ಯಾರೆಲ್ಲ ಬಂಧನದಲ್ಲಿ ನೋವಿನಲ್ಲಿ ಒಳಗಾಗಿದ್ದರೋ ಅವರು ದೇವರ ಬಳಿಯಲ್ಲಿ ಬೇಡಿದರು, ದೇವರೇ ನಮ್ಮನ್ನು ರಕ್ಷಿಸು. And God sent his son. ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿದನು. You know, you can get answers to your problems by complaining. ನಿಮ್ಮ ಒಂದು ಸಮಸ್ಯೆಗೆ ಒಂದು ದೂರು ಮಾಡುವುದರ ಮುಖಾಂತರವಾಗಿ ನಿಮಗೆ ಉತ್ತರ ಸಿಗಬಹುದು. That will be the bread of Moses. ಅದು ಮೋಶೆ ಕೊಡುವಂತ ಒಂದು ರೊಟ್ಟಿಯಾಗಿರುತ್ತದೆ. Or you can cry out to God in the time of need. ನಿಮ್ಮ ಒಂದು ಅಗತ್ಯತೆ ಇರುವಾಗ ನೀವು ದೇವರ ಬಳಿಯಲ್ಲಿ ಆತನ ಬಳಿಯಲ್ಲಿ ನೀವು ಕೂಗಬಹುದು. And the faithful God will answer your prayer. ಆವಾಗ ನಂಬಿಕಸ್ಥನಾಗಿರುವಂತ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾನೆ. Which bread are you eating? ಯಾವ ಒಂದು ರೊಟ್ಟಿಯನ್ನು ಈ ದಿನದಲ್ಲಿ ನೀವು ತಿನ್ನುವರಾಗಿದ್ದೀರಿ? Bread of Moses or the bread of Jesus? ಮೋಶೆ ಕೊಡುವಂತ ರೊಟ್ಟಿಯೋ ಅಥವಾ ಯೇಸು ಸ್ವಾಮಿ ಕೊಡುವಂತ ರೊಟ್ಟಿಯಾಗಿದೆಯೋ?
The Old Testament bread came with a test. ಹಳೆ ಒಡಂಬಡಿಕೆಯ ಒಂದು ರೊಟ್ಟಿಯು ಅದೊಂದು ಪರೀಕ್ಷೆಯೊಂದಿಗೆ ಬಂದದಾಗಿದೆ. They were supposed to pick up only how much they needed. ಅವರಿಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟು ಮಾತ್ರ ಅವರಿಂದ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. And on the Sabbath they were not supposed to go and pick up. ಸಬ್ಬತ್ ದಿನದಲ್ಲಿ ಅವರು ಯಾವುದೇ ಆಹಾರವನ್ನು ತೆಗೆದುಕೊಳ್ಳಲು ಇರಲಿಲ್ಲ. Because when God has set a day apart, ದೇವರ ಒಂದು ದಿನವನ್ನು ಆತನಿಗಾಗಿ ಅದನ್ನು ಇಟ್ಟಿದ್ದಾನೆ. and he wants us to worship him. ಆ ದಿನದಲ್ಲಿ ದೇವರು ನಾವು ಆತನನ್ನು ಆರಾಧನೆ ಮಾಡಲು He ಇಷ್ಟಪಡುವನಾಗಿರುತ್ತಾನೆ. didn't want us to work for it. ಅದಕ್ಕಾಗಿ ನಾವು ಕೆಲಸ ಪಡುವುದನ್ನು ದೇವರಿಗೆ ಇಷ್ಟವಿರಲಿಲ್ಲ. But the people went out and they wanted to work on a Sabbath day. ಆದರೆ ಜನರು ಆ ದಿನದಲ್ಲಿ ಸಬ್ಬತ್ ದಿನದಲ್ಲಿ ಹೊರಗೆ ಹೋಗಿ ಕೆಲಸ ಮಾಡಲು ಇಷ್ಟಪಟ್ಟರು. And they failed the test. ಅವರು ದೇವರು ಕೊಟ್ಟಂತ ಪರೀಕ್ಷೆಯಲ್ಲಿ ಅವರು ಸೋಲನ್ನು ಹೊಂದಿದರು. You know the New Testament bread? ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂತ ಆಹಾರ It comes without a test. ಅದು ಯಾವ ಒಂದು ಪರೀಕ್ಷೆ ಇಲ್ಲದೆ ಬರುವಂತದ್ದಾಗಿದೆ. It comes with trust. ದೇವರು ಕೊಡುವಂತ ನಂಬಿಕೆಯ ಮೂಲಕ ನಿರೀಕ್ಷೆಯ ಮೂಲಕ ಅದು ನಮಗೆ ಕೊಡಲ್ಪಟ್ಟಿದೆ. God trusts us implicitly. ದೇವರು ನಮ್ಮನ್ನು ತನ್ನ ಪೂರ್ತಿಯಾಗಿ ನಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಟಿದ್ದಾನೆ. He doesn't test us, he trusts us. ದೇವರು ನಮ್ಮನ್ನು ಪರೀಕ್ಷೆಗೆ ಒಳಗಾಗಿಸುವುದಿಲ್ಲ, ನಮ್ಮ ಬದಲಾಗಿ ನಮ್ಮ ಮೇಲೆ ಆತನ ನಿರೀಕ್ಷೆ ಇಡುವನಾಗಿದ್ದಾನೆ. You may still go through some tests and trials, ನಿಮ್ಮ ಜೀವಿತದಲ್ಲಿ ಅನೇಕ ಪರೀಕ್ಷೆಗೆ ಒಳಗಾಗಬಹುದು. but they are designed to reward you, to lift you up and to trust you with greater things. ಈ ರೀತಿಯಾದ ಪರೀಕ್ಷೆಯ ಮುಖಾಂತರವಾಗಿ ನಿಮ್ಮ ಜೀವಿತದಲ್ಲಿ ಒಂದು ಉನ್ನತವನ್ನು ಕಾಣುವುದಕ್ಕಾಗಿ ದೇವರಿಂದ ಕೊಡುವಂತ ಒಂದು ಬಹುಮಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ಇರುತ್ತದೆ. They are not to test whether you will pass or fail the test. ಈ ರೀತಿಯಾದ ಪರೀಕ್ಷೆಯು ನೀವು ಇದರಲ್ಲಿ ಉಚಿತರಾಗುತ್ತೀರಾ ಇಲ್ಲ ನೀವು ಅದರಲ್ಲಿ ಸೋಲನ್ನು ಹೊಂದುತ್ತೀರಾ ಎಂದು ನೋಡುವುದಕ್ಕಾಗಿ ಅಲ್ಲ. Third, in the Old Testament they got what they asked for. ಮೂರನೇದಾಗಿ ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಅವರು ಕೇಳಿದ್ದನ್ನು ಅವರು ಹೊಂದಿಕೊಂಡರು. The people who eat the bread of Moses, they ask for and get the things they need. ಮೋಶೆ ಬಳಿಯಲ್ಲಿ ಕೇಳಿದಂತ ಜನರು ಅವರು ಅದಕ್ಕಾಗಿ ಕೇಳಿದರು, ಅದನ್ನು ಹೊಂದಿಕೊಂಡರು. Book of Exodus chapter 16 we see they asked for meat and bread. ದೇವರ ವಾಕ್ಯ ಹೇಳುತ್ತದೆ ಅವರು ಮಾಂಸಕ್ಕಾಗಿ ಕೇಳಿದರು, ಅದಕ್ಕೆ ಅವರಿಗೆ ಕೊಟ್ಟಿದರು. And they got meat and bread. ಅವರಿಗೆ ಆ ಮಾಂಸವು ಮತ್ತು ರೊಟ್ಟಿಯು ದೊರೆಯಲ್ಪಟ್ಟಿತು. They got only what they asked for. ಅವರು ಯಾವುದನ್ನು ಕೇಳಿದರು ಅದನ್ನು ಮಾತ್ರ ಅವರು ಪಡೆದುಕೊಂಡರು. But those who eat the bread of life of the New Testament, ಜೀವಿಸುವಂತ ರೊಟ್ಟಿಯನ್ನು ಹೊಸ ಒಡಂಬಡಿಕೆಯಲ್ಲಿ ತಿನ್ನುವಂತ ಜನರು, they don't get just what they ask for. ಅವರು ಯಾವುದನ್ನು ಕೇಳುತ್ತಾರೆ ಅದು ಮಾತ್ರ ಅವರಿಗೆ ದೊರಕುವುದಿಲ್ಲ. They get everything that God intends them to have. ದೇವರ ಬಳಿಯಲ್ಲಿ ಯಾವುದೆಲ್ಲ ಅವರಿಗೆ ಬೇಕಾಗಿದೆ ಎಲ್ಲವನ್ನು ಆತನು ಕೊಡುವಾತನಾಗಿದ್ದಾನೆ. So those who eat the New Testament bread of life, ಯಾರೆಲ್ಲ ಹೊಸ ಒಡಂಬಡಿಕೆ ಜೀವಿಸುವ ರೊಟ್ಟಿಯನ್ನು ತಿನ್ನುತ್ತಾರೋ they get healing, ಅವರಿಗೆ ಸ್ವಸ್ಥತೆ they ಉಂಟಾಗುತ್ತದೆ, get favor, ಅವರಿಗೆ ದೇವರಿಂದ ಒಂದು ನಿರೀಕ್ಷೆ they ಬರುತ್ತದೆ, get life, ಅವರಿಗೆ ಜೀವನವು ಉಂಟಾಗುತ್ತದೆ, they get abundant life, ದೇವರಿಗೆ ಅದು ಪರಿಪೂರ್ಣವಾದ ಜೀವನವನ್ನು they get ಹೊಂದುತ್ತಾರೆ, eternal life, ಅವರಿಗೆ ನಿತ್ಯವಾಗಿರುವಂತ ಜೀವನವನ್ನು they ಹೊಂದುತ್ತಾರೆ, get peace that surpasses all understanding, ಅವರಿಗೆ ಎಲ್ಲ ಒಂದು ಸಮಾಧಾನವು ಅವರಿಗೆ ದೊರೆಯಲ್ಪಡುತ್ತದೆ, they get the joy of God that makes their joyful. ದೇವರ ಒಂದು ಸಂತೋಷದಲ್ಲಿ ಅವರು ಸಂತೋಷವುಳ್ಳವರಾಗಿರುತ್ತಾರೆ. Which bread are you eating? ಈ ದಿನದಲ್ಲಿ ಯಾವ ಒಂದು ರೊಟ್ಟಿಯನ್ನು ನೀವು ತಿನ್ನುತ್ತಲಿದ್ದೀರಿ? The bread of Moses ಮೋಶೆ ಕೊಡುವಂತ ರೊಟ್ಟಿಯಾಗಿದೆಯೋ? will give you only the things that you ask for. ನೀವು ಅದನ್ನು ತಿನ್ನುವುದಾದರೆ ನೀವು ಯಾವುದನ್ನು ಕೇಳುತ್ತೀರೋ ಅದನ್ನು ಮಾತ್ರ ಅದು ನಿಮಗೆ ದೊರೆಯಲ್ಪಡುತ್ತದೆ. But the bread of Jesus ಅದು ಯೇಸು ಸ್ವಾಮಿ ಕೊಟ್ಟಂತ will give you exceedingly abundantly above all that you can ask or even think. ನೀವು ಕೇಳುವುದಕ್ಕಿಂತ ನೆನೆಸುವುದಕ್ಕಿಂತ ಹೆಚ್ಚಾಗಿ ದೇವರು ಕೊಡುವಾತನಾಗಿದ್ದಾನೆ. In the Old Testament they had to collect the bread in a specific measure. ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಅವರಿಗೆ ಬೇಕಾಗಿತ್ತೋ ಅಗತ್ಯವಿದ್ದಿತ್ತೋ ಅಷ್ಟು ಮಾತ್ರ ಅವರು ತೆಗೆದುಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತಾ ಇಲ್ಲ. If they collected more than they needed, it got spoiled. ಅವರಿಗೆ ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ ಅದನ್ನು ತೆಗೆದುಕೊಂಡರೆ ಅದು ನಾಶವಾಗಿ ಹೋಗುತ್ತಲೇ ಇದ್ದಿತು. But in the Gospel of John chapter 3 we see verse 34 how God responds to our need in time of trouble. ಯೋಹಾನ 3:34ರಲ್ಲಿ ನಮ್ಮ ಒಂದು ಕೂಗಿಗೆ ದೇವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುತ್ತಾನೆ ಎಂದು ನಾವು ನೋಡೋಣ. John 3:34 says, ಯೋಹಾನ 3:34ರಲ್ಲಿ ಹೇಳುತ್ತದೆ. John 3:34, let's see. It says, for he whom God has sent speaks the words of God, for God does not give the Spirit by measure. God gives
abundantly. ದೇವರು ಕೊಡುವುದನ್ನು ಉನ್ನತ ರೀತಿಯಲ್ಲಿ ಪರಿಪೂರ್ಣವಾಗಿ ಕೊಡುವಾತನಾಗಿದ್ದಾನೆ. You know, the difference between the Old Testament believer and the New Testament believer is this. ಹಳೆ ಒಡಂಬಡಿಕೆ ವಿಶ್ವಾಸಿ ಮತ್ತು ಹೊಸ ಒಡಂಬಡಿಕೆ ವಿಶ್ವಾಸಿಗೆ ಇರುವಂತ ವ್ಯತ್ಯಾಸವಿದೆ. There is no ceiling to what God can do to you, bless you and do through you. ದೇವರು ನಿಮಗೆ ಕೊಡುವುದು, ನಿಮಗೆ ನಿಮ್ಮ ಮೂಲಕ ಮಾಡುವಂತ ಕಾರ್ಯಕ್ಕೆ ಯಾವ ಒಂದು ಮಿತಿಯೂ ಇಲ್ಲ. Because everything that you do as a New Testament believer is through the Spirit of God. ನೀವು ಹೊಸ ಒಡಂಬಡಿಕೆ ವಿಶ್ವಾಸಿಗಳಾಗಿ ನೀವು ಮಾಡುವಂತ ಪ್ರತಿಯೊಂದು ಕಾರ್ಯವು ದೇವರ ಆತ್ಮದ ಮೂಲಕ ಮಾಡುವರಾಗಿರುತ್ತೀರಿ. And you can desire and you can receive the Spirit of God without measure. ದೇವರ ಒಂದು ಆತ್ಮವನ್ನು ಆಸೆಯನ್ನು ಯಾವುದೇ ಒಂದು ಮಿತಿ ಇಲ್ಲದೆ ನೀವು ಅದನ್ನು ಪಡೆದುಕೊಳ್ಳಬಹುದು. The bread of Moses did not last for long. ಮೋಶೆ ಕೊಟ್ಟಂತ ಒಂದು ರೊಟ್ಟಿಯು ಅದು ಕೊನೆಗಾಣಲಿಲ್ಲ. It spoiled the next day. ಅದು ಮರು ದಿನವೇ ಅದು ಹಾಳಾಗಿ ಹೋಯಿತು. They got it only for 40 years. ಅದು ಕೇವಲ 40 ವರ್ಷಗಳಿಗೆ ಮಾತ್ರ ಅವರಿಗೆ ದೊರಕಿತು. But the New Testament bread that you are promised, ಅದು ಹೊಸ ಒಡಂಬಡಿಕೆಯ ಒಂದು ಮನ್ನವನ್ನು ನೀವು ಪಡೆದುಕೊಳ್ಳುವುದು, it does not spoil, ಅದು ನಾಶವಾಗುವುದಿಲ್ಲ, it does not rot, ಅದು ಕೆಟ್ಟು ಹೋಗುವುದಿಲ್ಲ, and it does not end. ಅದು ಯಾವ ಸಮಯದಲ್ಲೂ ಮುಗಿದು ಹೋಗುವುದಿಲ್ಲ. Because the Son of God does not end. ಯಾಕಂದರೆ ದೇವರ ಕುಮಾರನು ಅವನು ಮುಗಿಯುವಂತ ಕಾರ್ಯವಲ್ಲ. And the main difference is this. ಇಲ್ಲಿ ಇರುವಂತ ಒಂದು ಮುಖ್ಯವಾಗಿರುವಂತ ವ್ಯತ್ಯಾಸ ಇದಾಗಿದೆ. We'll read John's Gospel 6 verse 39. ಯೋಹಾನ 6ನೇ ಅಧ್ಯಾಯ 39ನೇ ವಾಕ್ಯವನ್ನು ನಾವು ನೋಡೋಣ. What happened to the Israelites after they ate the bread? ಇಸ್ರಾಯೇಲ್ ಜನರು ರೊಟ್ಟಿ ತಿಂದ ನಂತರ ಏನಾಯಿತೆಂದು John chapter 6 verse 39 says, ಯೋಹಾನ 6:39ರಲ್ಲಿ ಈ ರೀತಿ ಹೇಳುತ್ತದೆ, that this is the will of the Father. John 6:39. Yes, this is the will of the Father who sent me. I'm sorry, the word of God says that they ate the bread and all of them died. ಆ ವಾಕ್ಯವು ಹೇಳುತ್ತದೆ, ಒಂದು ದೇವರ ವಾಕ್ಯದಲ್ಲಿ ಒಂದು ವಾಕ್ಯ ಹೇಳುತ್ತದೆ, ಅವರು ದೇವರ ಒಂದು ದೇವರು ಕೊಟ್ಟಂತ ಊಟವನ್ನು ತಿಂದರು, ಅವರು ಸತ್ತು ಹೋದರು. Can you believe Moses gave them bread from heaven? ಮೋಶೆಯು ಪರಲೋಕದಿಂದ ಅವರಿಗೆ ಮನ್ನವನ್ನು ಕೊಟ್ಟನು. The word of God calls it the food of the angels. ಅದು ದೇವರ ವಾಕ್ಯ ಹೇಳುತ್ತದೆ, ಅದು ದೂತರಿಗೆ ಕೊಟ್ಟಂತ ಒಂದು ಆಹಾರವಾಗಿತ್ತು. They ate it on a daily basis. ಅವರು ಪ್ರತಿದಿನವೂ ಅದನ್ನು ತಿನ್ನುವವರಾಗಿದ್ದರು. They ate it for 40 years. ಅವರು 40 ವರ್ಷಗಳು ತಿಂದರು. And yet the Bible says they died. ಅದು ಆದರೂ ಸಹ ಸತ್ಯವೇದ ಹೇಳುತ್ತದೆ, ಅವರು ಅದನ್ನು ತಿಂದು ಸಾಯುವರಾಗಿದ್ದರು. But Jesus says about the bread that the Father has given to you and I, ತಂದೆಯಾದ ದೇವರು ಕೊಟ್ಟಿರುವಂತ ರೊಟ್ಟಿ ನಮಗಾಗಿ ನಿಮಗಾಗಿ ಇದಾಗಿದೆ. that whoever eats of this bread will never die, ಈ ಒಂದು ರೊಟ್ಟಿಯನ್ನು ತಿನ್ನುವವರು ಯಾವ ಕಾರಣಕ್ಕೂ ಸಾವನ್ನು ಹೊಂದುವುದಿಲ್ಲ, but will receive life, eternal life. ಅವರಿಗೆ ನಿತ್ಯವಾಗಿರುವಂತ ಜೀವನವನ್ನು ಹೊಂದುತ್ತಾರೆ. Which bread are you eating? ಈ ದಿನದಲ್ಲಿ ಯಾವ ಒಂದು ರೊಟ್ಟಿಯನ್ನು ನೀವು ತಿನ್ನುತ್ತಿದ್ದೀರಿ? Are you eating the bread of Moses? ನೀವು ಮೋಶೆ ಕೊಡುವಂತ ಒಂದು ರೊಟ್ಟಿಯನ್ನು ತಿನ್ನುತ್ತಾ ಇದ್ದೀರೋ? Yes, it came from heaven, ಅದು ಪರಲೋಕದಿಂದ ಬಂದಿತ್ತು. but it gave them only temporal life. ಅದು ಕೊಟ್ಟಂತ ಒಂದು ಜೀವನವು ತಾತ್ಕಾಲಿಕವಾಗಿ They received strength and health, yes, ಅವರಿಗೆ ಅದರ ಮೂಲಕ ಒಂದು ಬಲವು ಆರೋಗ್ಯವು ಉಂಟಾಯಿತು, but only for 40 ಅದು years. ಕೇವಲ 40 ವರ್ಷಗಳಿಗೆ ಮಾತ್ರ. Then they died. ಅವರ ಅದ ನಂತರ ಅವರು ತೀರೋಗಿರವರಾಗಿದ್ದರು. But those who ate the bread that the Father gave, ತಂದೆಯಾದ ದೇವರು ಕೊಟ್ಟಂತ ರೊಟ್ಟಿಯನ್ನು ತಿಂದಂತ ಜನರು, they not only receive health and healing, ಅವರು ಕೇವಲ ಒಂದು ಆರೋಗ್ಯ ಮತ್ತು ಸ್ವಸ್ಥತೆಯನ್ನು ಮಾತ್ರ they ಹೊಂದಿಕೊಳ್ಳಲಿಲ್ಲ, don't just receive life and abundant life, ಅವರ ಜೀವನ ಪರಿಪೂರ್ಣವಾದ ಜೀವನ ಮಾತ್ರ ಹೊಂದಿಕೊಳ್ಳಲಿಲ್ಲ, but they also receive eternal life. ಅವರು ನಿತ್ಯವಾಗಿರುವಂತ ಜೀವನವನ್ನು ಪಡೆದುಕೊಳ್ಳುತ್ತಾರೆ. Which bread are you eating? ಈ ದಿನದಲ್ಲಿ ಯಾವ ಒಂದು ರೊಟ್ಟಿಯನ್ನು ನೀವು ತಿನ್ನುತ್ತಲಿದ್ದೀರಿ? Are you complaining? ನೀವು ಇನ್ನು ಗುಣಗುಟ್ಟುತ್ತಾ ಇದ್ದೀರೋ? Are you looking only for your material needs? ನಿಮಗೆ ಬೇಕಾಗಿರುವಂತ ಈ ಲೌಕಿಕವಾಗಿರುವಂತ ಒಂದು ಅಗತ್ಯತೆಗಳಿಗಾಗಿ ನೀವು ನೋಡುತ್ತಲಿದ್ದೀರೋ? Are you receiving the goodness of God by measure? ದೇವರು ಕೊಡುವಂತ ಒಂದು ಒಳ್ಳೆಯ ರೀತಿಯಾದಂತ ಕೆಲಸಗಳನ್ನು ನೀವು ಕೇವಲ ಒಂದು ಮೆಷರ್ಮೆಂಟ್ ಅಲ್ಲಿ ತೆಗೆದುಕೊಳ್ತಾ ಇದ್ದೀರೋ? Are you limiting how much you will seek God, how much you will reach out to God, how much you will spend time with God by measure? ನೀವು ದೇವರೊಂದಿಗೆ ಎಷ್ಟು ಸಮಯವನ್ನು ಕೊಡುತ್ತೀರಾ, ದೇವರನ್ನು ಎಷ್ಟು ನಿಮ್ಮ ಜೀವಿತದಲ್ಲಿ ಬೇಕಾಗಿದೆ ಅದು ಒಂದು ಲೆಕ್ಕಾಚಾರವಾಗಿ ನೀವು ಮಾಡುತ್ತಲಿದ್ದೀರೋ? Or are you seeking God and His kingdom without measure? ಅಥವಾ ನೀವು ದೇವರು ಮತ್ತು ದೇವರ ರಾಜ್ಯವನ್ನು ಯಾವುದೇ ಮಿತಿ ಇಲ್ಲದೆ ಹುಡುಕುತ್ತಲಿದ್ದೀರೋ? The Bible says whatever measure you use
will be measured to you. ದೇವರ ವಾಕ್ಯ ಹೇಳುತ್ತದೆ ಯಾವುದೆಲ್ಲ ನೀವು ಲೆಕ್ಕಾಚಾರ ನೀವು ಮಾಡುತ್ತೀರೋ ಅದನ್ನೇ ನೀವು ಹೊಂದುತ್ತೀರಾ If you seek God only on Good Fridays and Resurrection Sundays and Christmases, ನೀವು ದೇವರನ್ನು ಶುಭ ಶುಕ್ರವಾರ ಅಥವಾ ಈಸ್ಟರ್ ಅಥವಾ ಕ್ರಿಸ್ಮಸ್ ಅಲ್ಲಿ ಹುಡುಕುವುದಾದರೆ, if your seeking God is limited to a Friday morning or a Sunday morning, ನೀವು ದೇವರನ್ನು ಹುಡುಕುವುದು ಕೇವಲ ಶುಕ್ರವಾರ ಅಥವಾ ಭಾನುವಾರವಾಗಿದ್ದರೆ, then you are eating the bread of Moses. ನೀವು ಆಗಿರುವುದಾದರೆ ನೀವು ಮೋಶೆ ಕೊಡುವಂತ ರೊಟ್ಟಿಯನ್ನು ತಿನ್ನುವರಾಗಿದ್ದೀರಿ. Yes, this bread came from heaven. ಹೌದು, ಈ ಒಂದು ರೊಟ್ಟಿ ಸಹ ಪರಲೋಕದಿಂದ ಬಂದದ್ದಾಗಿದೆ. Yes, it satisfied their needs. ಅದು ನಮ್ಮ ಒಂದು ಅಗತ್ಯತೆಗಳನ್ನು ಪೂರೈಸುತ್ತದೆ. Yes, it kept them healthy. ಅದನ್ನ ಅವರನ್ನು ಆರೋಗ್ಯವಾಗಿ ಇಟ್ಟಿತು. But only for some time. ಆದರೆ ಕೇವಲ ಸ್ವಲ್ಪ ದಿನಗಳು, ಸ್ವಲ್ಪ ವರ್ಷಗಳು ಮಾತ್ರವೇ. They all died. ಆದ ನಂತರ ಎಲ್ಲರೂ ತೀರಿ ಹೋಗಿರೋರಾಗಿದ್ದರು. But anyone who receives the bread of life that the Father sends, ತಂದೆಯಾದ ದೇವರು ಕಳಿಸಿರುವಂತ ರೊಟ್ಟಿಯನ್ನು ತಿನ್ನುವಂತ ಜನರು, they will receive life, ಅವರಿಗೆ ಜೀವನವನ್ನು ದೊರಕುತ್ತದೆ, receive health, ಅವರಿಗೆ ಒಳ್ಳೆ ಆರೋಗ್ಯವು ದೊರಕುತ್ತದೆ. but above all they will receive eternal life. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ನಿತ್ಯ ಜೀವನವನ್ನು ದೊರಕುತ್ತದೆ. So what do we need to do to eat this bread that the Father gives us? ತಂದೆಯಾದ ದೇವರು ಕೊಡುವಂತ ಒಂದು ರೊಟ್ಟಿಯನ್ನು ತಿನ್ನುವುದಕ್ಕೆ ನಮಗೆ ಏನೆಲ್ಲ Let's ಬೇಕಾಗಿದೆ? go to the book of Deuteronomy, chapter 3 and verse 3. I'm sorry. Deuteronomy chapter 8 and verse 3. Let's see what it says. Deuteronomy chapter 8 verse 3. It says, "So he humbled you, allowed you to hunger, and fed you with manna which you did not know, nor did your fathers know, that he might make you know that man shall not live by bread alone, but man lives by every word that proceeds from the mouth of the Lord." Amen. Amen. Hallelujah. Hallelujah. So Bible says, because he wanted to feed them with the bread from heaven, he humbled them in the desert. ದೇವರು ಅವರು ಪರಲೋಕದಿಂದ ಕೊಟ್ಟಲ್ಪಡುವಂತ ಮನ್ನವನ್ನು ತಿನ್ನುವುದಕ್ಕಾಗಿ ಮರುಭೂಮಿಯಲ್ಲಿ ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳುವಂತೆ ದೇವರು ಮಾರ್ಪಡಿಸಿದನು. Bible says he allowed them to hunger. ದೇವರು ಅವರಿಗೆ ಹೊಟ್ಟೆ ಹಸು ಆಗುವಂತೆ ಆತನು ಮಾರ್ಪಡಿಸಿದನು. See, unless you humble yourself, Bible says, unless you humble yourself and seek the face of the Lord, you cannot receive healing for your land. You cannot receive forgiveness for your sins. ನೀವು ನಿಮ್ಮನ್ನೇ ತಗ್ಗಿಸಿಕೊಂಡು ದೇವರ ಬಳಿಯಲ್ಲಿ ಮೊರೆ ಇಡಲಿದ್ದಾದಂದರೆ ನಿಮ್ಮ ಜೀವನಕ್ಕಾಗಿ ಒಳ್ಳೆ ಆರೋಗ್ಯ ಅಥವಾ ನಿಮ್ಮ ದೇಶಕ್ಕಾಗಿ ನೀವು ಒಳ್ಳೆ ರೀತಿಯಾದಂತ ಕಾರ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. You know why the people of the Old Testament ate the bread of Moses only? ಯಾಕೆ ಹಳೆ ಒಡಂಬಡಿಕೆಯ ಜನರು ಕೇವಲ ಮೋಶೆ ಕೊಟ್ಟಂತ ರೊಟ್ಟಿಯನ್ನು Because they waited God to humble them. ಯಾಕಂದರೆ ದೇವರು ಬಂದು ಅವರನ್ನು ತಗ್ಗಿಸಿಕೊಳ್ಳುವಂತೆ ಮಾರ್ಪಡಿಸಿದಕ್ಕಾಗಿ ಅವರು They waited for God to hunger them. ದೇವರು ಅವರನ್ನು ಹಸಿವಿನಲ್ಲಿ ನಡೆಸುವುದಕ್ಕಾಗಿ ಅವರು ಕಾದರು. But the word of God says, if you humble yourself today ದೇವರ ವಾಕ್ಯ ಹೇಳುತ್ತದೆ, ಈ ದಿನದಲ್ಲಿ ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳುವುದಾದರೆ and seek God ದೇವರನ್ನು ಹುಡುಕುವುದಾದರೆ and ask for forgiveness, ಆತನ ಬಳಿಯಲ್ಲಿ ನೀವು ಕ್ಷಮಾಪಣೆಯನ್ನು that ಕೇಳುವುದಾದರೆ God will hear from heaven ದೇವರು ಪರಲೋಕದಿಂದ ನಿಮಗೆ ಕೇಳುವನು. and he will forgive your sins ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. and he will heal your land. ಆತನು ನಿಮ್ಮ ದೇಶಗಳನ್ನು ಭೂಮಿಗಳನ್ನು So ಆಶೀರ್ವದಿಸುತ್ತಾನೆ. the first step to receive the bread of life is this, ದೇವರ ಒಂದು ಜೀವಿಸುವಂತ ರೊಟ್ಟಿಯನ್ನು ಪಡೆದುಕೊಳ್ಳುವಂತ ಮೊದಲಿಂದಾಗಿರುವಂತ ಕಾರ್ಯವಿದಾಗಿದೆ. that you humble yourself. ನೀವು ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳಬೇಕು. You know, you see the scenery outside this world today, ನಾವು ಒಳಗಿನ ಪ್ರಪಂಚವನ್ನು ನೋಡುವುದಾದರೆ the rich and the famous, ಯಾರೆಲ್ಲ ಐಶ್ವರ್ಯವಂತರು ಉನ್ನತ ಸ್ಥಾನದಲ್ಲಿದ್ದಾರೆ, the scientists and the intelligent, ಯಾರೆಲ್ಲ ಒಂದು ಸೈಂಟಿಸ್ಟ್ ಮತ್ತು ಯಾರೆಲ್ಲ ಜ್ಞಾನದಲ್ಲಿ ಉನ್ನತರಾಗಿದ್ದಾರೋ, everyone is in confusion. ಈ ದಿನದಲ್ಲಿ ಎಲ್ಲರೂ ಒಂದು ಗಲಿಬಿಲಿಗೆ ಒಳಗಾಗಿದ್ದಾರೆ. Everyone, even who are eating the bread of Moses, are in confusion. ಯಾರೆಲ್ಲ ಮೋಶೆಯ ಒಂದು ರೊಟ್ಟಿಯನ್ನು ತಿನ್ನುತ್ತಾ ಇದ್ದಾರೋ ಅವರು ಸಹ ಗಲಿಬಿಲಿಗೆ ಒಳಗಾಗಿದ್ದಾರೆ. Because a small invisible thing has humbled mankind today. ಕಣ್ಣಿಗೆ ಕಾಣದೇ ಇರುವಂತ ಒಂದು ಚಿಕ್ಕದಾದ ಕಾರ್ಯವನ್ನು ಈ ಕಾರ್ಯದ ಮೂಲಕ ಜನರು ತಮ್ಮನ್ನೇ ತಾವು ತಗ್ಗಿಸಿಕೊಂಡಿದ್ದಾರೆ. But Bible says, if we humble ourselves, ಆದರೆ ಸತ್ಯವೇದ ಹೇಳುತ್ತದೆ, ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವುದಾದರೆ God will lift us up ದೇವರು ನಮ್ಮನ್ನು ಉನ್ನತ ರೀತಿಗೆ ಎತ್ತುತ್ತಾನೆ and feed us with this manna from heaven. ದೇವರು ಪರಲೋಕದ ಮನ್ನದ ಮೂಲಕ ನಮ್ಮನ್ನು ತೃಪ್ತಿಗೊಳಿಸುವನಾಗಿದ್ದಾನೆ. You know what, when God gave the bread from heaven through Moses, ಮೋಶೆಯ ಮೂಲಕ ದೇವರು ಪರಲೋಕದ ಮನ್ನವನ್ನು ಕೊಟ್ಟಂತ ಸಮಯದಲ್ಲಿ it was called manna. ಅದು ಮನ್ನಾ ಎಂದು The ಕರೆಯಲ್ಪಟ್ಟಿತು. meaning of manna is, what is it? ಮನ್ನದ ಅರ್ಥವೇನೆಂದರೆ ವಾಟ್ ಇಸ್ ಇಟ್? Idenu. ಇದೇನು? What is it? ಇದೇನು? It is referred to as it.
ಅದು ಇದು ಅಂತ ಅದಕ್ಕೆ ಗುರುತುಪಡಿಸುತ್ತಾರೆ. It is a thing. ಅದು ಒಂದು ಕಾರ್ಯ, ಒಂದು ವಸ್ತುವಾಗಿದೆ. But the bread that Jesus gives, ಅದು ಯೇಸು ಸ್ವಾಮಿ ಕೊಟ್ಟಂತ ಒಂದು ರೊಟ್ಟಿಯು, it is not a it. ಅದಕ್ಕೆ ಒಂದು ವಸ್ತುವಾಗಿ ಕರೆಯಲ್ಪಡುವುದಿಲ್ಲ. It is a he. ಅದು ಆತನಾಗಿದ್ದಾನೆ. Because Bible says that the word became flesh and dwelt among us. ದೇವರ ವಾಕ್ಯವು ಹೇಳುತ್ತಂದ್ರೆ ವಾಕ್ಯವು ಮನುಷ್ಯನಾಗಿ ಮಾರ್ಪಟ್ಟು ನಮ್ಮ ಮಧ್ಯದಲ್ಲಿ ಅದು ಇದ್ದಿತು ಎಂದು. And Jesus says the bread that I'm giving is my flesh. ದೇವರು ಹೇಳುತ್ತಾನೆ, ಈ ರೊಟ್ಟಿ ನಾನು ಕೊಡುವುದು ನನ್ನ ಒಂದು ಮಾಂಸವಾಗಿದೆ ಎಂದು. That's why when we eat the bread in the spiritual realm, we are eating his flesh. ನಾವು ಒಂದು ಆತ್ಮಿಕ ರಂಗದಲ್ಲಿ ನಾವು ರೊಟ್ಟಿಯನ್ನು ತೆಗೆದುಕೊಳ್ಳುವುದು ಆತನ ಒಂದು ದೈವಿಕ ದೇಹವನ್ನು ನಾವು ತಿನ್ನುವರಾಗಿರುತ್ತೇವೆ. And when we are eating his flesh, we are eating his word. ನಾವು ಆತನ ದೇಹವನ್ನು ತಿನ್ನುವಂತ ನಾವು ಆತನ ವಾಕ್ಯವನ್ನು ತಿನ್ನುವರಾಗಿರುತ್ತೇವೆ. That's why when we eat the bread, it is not just the bread that we eat. ನಾವು ತಿನ್ನುವಂತ ರೊಟ್ಟಿ ಕೇವಲ ರೊಟ್ಟಿ ಮಾತ್ರವಲ್ಲ, spiritually we are receiving God himself. ನಾವು ಆತ್ಮಿಕವಾಗಿ ದೇವರನ್ನು ನಾವು ಪಡೆದುಕೊಳ್ಳುವರಾಗಿರುತ್ತೇವೆ. When we eat the bread, we are not just eating the bread. ನಾವು ರೊಟ್ಟಿಯನ್ನು ತಿನ್ನಬೇಕಾದ್ರೆ ಕೇವಲ ರೊಟ್ಟಿಯನ್ನು ತಿನ್ನುವರಾಗಿರುವುದಿಲ್ಲ. We are receiving the living word of God. ಜೀವಿಸುವಂತ ದೇವರ ವಾಕ್ಯವನ್ನು ನಾವು ಪಡೆದುಕೊಳ್ಳುತ್ತೇವೆ. We are receiving it, we are ingesting it, we are digesting it, we are totally assimilating it. ನಾವು ಅದನ್ನು ತಿನ್ನುತ್ತೇವೆ, ಅದರಲ್ಲಿ ನಾವು ತೃಪ್ತಿಗೊಳ್ಳುತ್ತೇವೆ, ಅದರಲ್ಲಿ ನಾವು ವಾಸಿಸುವರಾಗಿರುತ್ತೇವೆ. That's what God wants us to have. ಈ ದಿನದಲ್ಲಿ ದೇವರು ನಮಗೆ ಅದನ್ನೇ ನಾವು ಪಡೆದುಕೊಳ್ಳಲು ಇಷ್ಟಪಡುವನಾಗಿದ್ದಾನೆ. Because God wants his people not just created in his image but be Christ like. ದೇವರು ಕೇವಲ ತನ್ನ ಜನರು ಆತನ ಸ್ವರೂಪದಲ್ಲಿ ಇರುವುದನ್ನು ಮಾತ್ರವಲ್ಲದೆ ನಾವು ಆತನಾಗಿ ಮಾರ್ಪಡುವುದನ್ನು ಇಷ್ಟಪಡುವನಾಗಿದ್ದಾನೆ. The Old Testament bread just gave them health and satisfaction. ಹಳೆ ಒಡಂಬಡಿಕೆಯ ಒಂದು ರೊಟ್ಟಿಯು ಅವರಿಗೆ ಒಳ್ಳೆ ಆರೋಗ್ಯ ಮತ್ತು ತೃಪ್ತಿಯನ್ನು ನೀಡಿತು. The New Testament bread does much more. ಅದು ಹೊಸ ಒಡಂಬಡಿಕೆಯ ಒಂದು ರೊಟ್ಟಿಯು ಇದಕ್ಕಿಂತ ಹೆಚ್ಚಾಗಿದ್ದ ಕಾರ್ಯವನ್ನು ಮಾಡುತ್ತದೆ. It creates the likeness of God from inside of us. ದೇವರ ಒಂದು ಸ್ವರೂಪವನ್ನು ನಮ್ಮ ಒಳಗಿನ ಜೀವಿತದಲ್ಲಿ ಅದನ್ನು ತರುತ್ತದೆ. So this Good Friday, ಈ ಒಂದು ಶುಭ ಶುಕ್ರವಾರದಲ್ಲಿ don't just seek the bread of Moses. ಮೋಶೆ ಕೊಡುವಂತ ರೊಟ್ಟಿಗಾಗಿ ನೀವು ಹುಡುಕಬೇಡಿರಿ. Don't complain. ಅದಕ್ಕಾಗಿ ಗುಣಗುಟ್ಟಬೇಡಿರಿ. Don't just focus on your immediate needs. ನಿಮಗೆ ಬೇಕಾಗಿ ತಕ್ಷಣಕ್ಕೆ ಬೇಕಾಗಿರುವ ಅಗತ್ಯದ ಮೇಲೆ ನೀವು ಆತುಕೊಳ್ಳಬೇಡಿರಿ. Don't seek God in a limited way. ದೇವರನ್ನು ಒಂದು ಮಿತಿಯವರೆಗೆ ಮಾತ್ರ ನಾವು ನೋಡುತ್ತೇನೆ ಎಂದು I will seek God only for 10 minutes a day. ದೇವರನ್ನು ನಾನು ಒಂದು ದಿನದಲ್ಲಿ 10 ನಿಮಿಷಗಳು ಮಾತ್ರ ನನಗೆ I will seek God only once a week. ವಾರದಲ್ಲಿ ಒಂದು ದಿನ ದೇವರು ನನಗೆ ಸಾಕಾಗಿದ್ದಾನೆ. Don't limit what God can do to you and through you. ದೇವರು ನಿಮ್ಮ ಮೂಲಕ ನಿಮ್ಮ ಮುಖಾಂತರವಾಗಿ ಏನನ್ನು ಮಾಡುತ್ತಾನೋ ಅದಕ್ಕೆ ನೀವು ಮಿತಿಯನ್ನು ತರಬೇಡಿ. God wants to pour his spirit upon you in abundant measure. ದೇವರು ನಿಮ್ಮ ಜೀವಿತದಲ್ಲಿ ಆತನ ಆತ್ಮವನ್ನು ಹೆಚ್ಚಿನ ರೀತಿಯಲ್ಲಿ ಹಾಕಲು ಇಷ್ಟಪಡುತ್ತಾನೆ. You know, on that Passover night in Egypt thousands of years back, 1000 ವರ್ಷಗಳ ಹಿಂದೆ ಐಗುಪ್ತದಲ್ಲಿ God says to Moses, I am going to pass through Egypt. ದೇವರು ಹೇಳುತ್ತಾನೆ ಮೋಶೆಯ ಬಳಿಯಲ್ಲಿ, ನಾನು ಐಗುಪ್ತದ ಮೇಲೆ ಹಾದು ಹೋಗನಾಗಿದ್ದೇನೆ. You need to kill a lamb. ನೀವು ಅದಕ್ಕಾಗಿ ಒಂದು ಕುರಿಯನ್ನು ಸಾಯಿಸಬೇಕು. Every household will kill a lamb. ಪ್ರತಿಯೊಂದು ಮನೆತನವು ಅದಕ್ಕಾಗಿ ಒಂದು ಕುರಿಯನ್ನು ಸಾಯಿಸಬೇಕಾಗಿತ್ತು. And apply the blood of the lamb upon the doorpost. ಆ ಒಂದು ರಕ್ತದ ನಿಮ್ಮ ಡೋರಿನ ಮೇಲೆ ಒಂದು ಬಾಗಿಲಿನ ಮೇಲೆ ಹಾಕಿಕೊಳ್ಳಿರಿ. When I pass through Egypt, ನಾನು ಐಗುಪ್ತದ ಮಧ್ಯದಲ್ಲಿ ನಾನು ಹಾದು ಹೋಗುವಾಗ, if I see the blood on your door, ನಿಮ್ಮ ಆ ರಕ್ತವು ನಿಮ್ಮ ಗೋಡೆಯಲ್ಲಿ ಇರುವುದಾದರೆ, I will pass over you. ಅದರ ಮೇಲೆ ನಾನು ಹಾದು ಹೋಗುತ್ತೇನೆ. Death will not come to you. ಸಾವು ನಿಮ್ಮ ಬಳಿಯಲ್ಲಿ ಬರುವುದಿಲ್ಲ. Even as God passed through Egypt, ದೇವರು ಐಗುಪ್ತದ ಮೇಲೆ ಹಾದು ಹೋಗುವಂತ ಸಮಯದಲ್ಲಿ, you know, every household where the blood was applied, ಯಾವದ ಮನೆಗಳ ಮೇಲೆ ಒಂದು ಕುರಿಯ ರಕ್ತವು ಚೆಲ್ಲಲ್ಪಟ್ಟಿತು, the lamb was killed by that house, that family. ಆ ಒಂದು ಮನೆತನದ ಮೂಲಕ ಆ ಒಂದು ಕುರಿಯು ಸಾಯಿಸಲ್ಪಟ್ಟಿತು. You know, the lamb speaks about Jesus, the Son of God. ಈ ಒಂದು ಕುರಿಯು ದೇವರ ಒಂದು ದೇವಕುಮಾರನ ಬಗ್ಗೆ ತೋರಿಸಪಡಿಸುತ್ತದೆ. What it meant was, as God was passing by, ದೇವರು ಹಾದು ಹೋಗುವಂತ ಸಮಯದಲ್ಲಿ he could see families where they had killed his own son and applied his blood on their doorpost. ದೇವರು ನೋಡಿದಂತ ಕಾರ್ಯವೇನಾಗಿತ್ತೆಂದರೆ, ದೇವರು ತನ್ನ ಮಗನನ್ನು ಸಾಯಿಸಿ ತನ್ನ ರಕ್ತವನ್ನು ಆ ಒಂದು ಬಾಗಿಲ ಮೇಲೆ ಹಾಕಿದನು, ಆತನು ಕಾಣುವನಾಗಿದ್ದನು. Yet he did not assign their sin to them. ಆದರೂ ಸಹ ಆ ಪಾಪಗಳನ್ನು ಅವನು ತೋರ್ಪಡಿಸಲಿಲ್ಲ. But he showed mercy and grace to that family. ಆ ಒಂದು ಕುಟುಂಬಕ್ಕೆ ಆತನು ಕರಿಕೊಂಡವನು ಮತ್ತು ಕೃಪೆಯನ್ನು ನೀಡುವನಾಗಿದ್ದನು. And passed over that house. ಆ ಒಂದು ಕುಟುಂಬದ ಮೇಲೆ ಆತನು ಹಾದು ಹೋಗುವನಾಗಿದ್ದನು. If you humble yourself, ನೀವು ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳುವುದಾದರೆ, if you seek God without measure, ಯಾವುದೇ ಒಂದು ಮಿತಿ ಇಲ್ಲದೆ ದೇವರನ್ನು ಹುಡುಕುವುದಾದರೆ, and remember that your sins
have caused the Son of God to go on the cross. ನಿಮ್ಮ ಒಂದು ಪಾಪದ ನಿಮಿತ್ತವಾಗಿಯೇ ದೇವ ಕುಮಾರನು ಕ್ರೂಜಲ್ಲಿ ಏರಲ್ಪಟ್ಟನು. But the moment you humble yourself ನಿಮ್ಮನ್ನೇ ನೀವು ತಗ್ಗಿಸಿಕೊಂಡಂತ and ಸಮಯದಲ್ಲಿ seek God ದೇವರನ್ನು ಹುಡುಕುವಂತ and ಸಮಯದಲ್ಲಿ seek God without measure ಯಾವುದೇ ಒಂದು ಮಿತಿ ಇಲ್ಲದೆ ದೇವರನ್ನು ಹುಡುಕುವಾಗ and come under the blood of Jesus, ದೇವರ ಒಂದು ರಕ್ತದ ಕೆಳಗೆ ನೀವು ಬರುವಂತ ಸಮಯದಲ್ಲಿ God will pass over you. ದೇವರು ನಿಮ್ಮ ಮೇಲೆ ಹಾದು The ಹೋಗುವನಾಗಿರುತ್ತಾನೆ. judgment will pass over you. ಒಂದು ನ್ಯಾಯ ತೀರ್ಪು ನಿಮ್ಮ ಮೇಲೆ ಹಾದು The ಹೋಗುತ್ತದೆ. punishment will pass over you. ನಿಮಗಿರುವಂತ ಒಂದು ಪನಿಷ್ಮೆಂಟ್ ಶಿಕ್ಷೆಯು ಅದು ಹಾದು Death and ಹೋಗುವಂತದ್ದಾಗಿರುತ್ತದೆ. disease will pass over you. ಸಾವು ಮತ್ತು ಒಂದು ಅನಾರೋಗ್ಯವು ನಿಮ್ಮ ಮೇಲೆ ಹಾದು ಹೋಗುವಂತದ್ದಾಗಿರುತ್ತದೆ. But you know what? If the blood is covering your house, ನಿಮ್ಮ ಒಂದು ದೇವರ ರಕ್ತವು ನಿಮ್ಮ ಮನೆಯನ್ನು ಮರೆ grace ಮಾಡುವುದಾದರೆ and mercy will enter your house. ಕೃಪೆಯು ಕೃಪೆಯು ನಿಮ್ಮ ಮನೆಯೊಳಗೆ ಬರುತ್ತದೆ. Healing and abundance will enter your house. ದೇವರ ಒಂದು ಆರೋಗ್ಯವು ಮತ್ತು ಆತನ ಉನ್ನತ ಸ್ಥಿತಿಗಳು ನಿಮ್ಮ ಮನೆಯಲ್ಲಿ Peace ಬರುವಂತದ್ದಾಗಿರುತ್ತದೆ. and joy will enter your house. ಸಮಾಧಾನವು ಸಂತೋಷವು ನಿಮ್ಮ ಮನೆಯಲ್ಲಿ Life and ನೆಲೆಯಾಗಿರುತ್ತದೆ. eternal life will enter your house. ಜೀವನ ಮತ್ತು ನಿತ್ಯವಾಗಿರುವಂತ ಜೀವನ ನಿಮ್ಮ ಮನೆಯೊಳಗೆ ಬರುತ್ತದೆ. Many of us are eating the bread of Moses. ಎಷ್ಟೋ ಜನರು ನಾವು ಈ ದಿನದಲ್ಲಿ ಮೋಶೆ ಕೊಡುವಂತ ಒಂದು ರೊಟ್ಟಿಯನ್ನು We ತಿನ್ನುವರಾಗಿದ್ದೇವೆ. come to God because we are in the wilderness. ನಾವು ಒಂದು ಮರುಭೂಮಿಯಲ್ಲಿ ಇರುವುದರಿಂದ ನಾವು ದೇವರ ಬಳಿಯಲ್ಲಿ We come to ಬರುವರಾಗಿದ್ದೇವೆ. God because we are in need. ಒಂದು ಅಗತ್ಯತೆ ಇರುವುದರಿಂದ ದೇವರ ಬಳಿಯಲ್ಲಿ Many ಬರುವರಾಗಿದ್ದೇವೆ. times we don't like what God is doing. ದೇವರು ಮಾಡುವಂತ ಕಾರ್ಯಗಳು ಸ್ವಲ್ಪ ದಿನದಲ್ಲಿ ನಮಗೆ ಇಷ್ಟವಾಗುವುದಿಲ್ಲ. And many times we question, why God, why are you doing this? ನಾವು ದೇವರ ಬಳಿಯಲ್ಲಿ ಎಷ್ಟೋ ಬಾರಿ ಪ್ರಶ್ನೆಯನ್ನು ಕೇಳುತ್ತಾರೆ, ಯಾಕೆ ಈ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯುತ್ತಲಿದೆ? God has already answered that ಈ question ಒಂದು ಪ್ರಶ್ನೆಗೆ ದೇವರು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾನೆ. to humble us, ನಿಮ್ಮನ್ನೇ ನೀವು ತಗ್ಗಿಸಿಕೊಳ್ಳುವುದಕ್ಕಾಗಿ, to create hunger in us, ನಮ್ಮ ಜೀವಿತದಲ್ಲಿ ಒಂದು ದಾಹವನ್ನು ಉಂಟು ಮಾಡುವುದಕ್ಕಾಗಿ, so that He can feed us with the manna from heaven. ಅದರ ಮೂಲಕ ದೇವರು ಪರಲೋಕದ ಮನ್ನದ ಮೂಲಕ ನಮ್ಮನ್ನು Not ತೃಪ್ತಿಗೊಳಿಸುವುದಕ್ಕಾಗಿ. it manna that Moses and his people ate, ಆ ವಸ್ತುವಾಗಿರುವಂತ ಮನ್ನ ಮನುಷ್ಯ ತಿಂದಂತ ಮನ್ನವಾಗಿಲ್ಲ, but a He manna that Jesus gave us ಯೇಸು ಸ್ವಾಮಿ ಕೊಟ್ಟಂತ ಆತನ ಒಂದು ಶರೀರದ ಮೂಲಕವಾಗಿ Himself. ಆತನು ಅರ್ಪಿಸಿಕೊಟ್ಟನು. Which bread are you eating? ಯಾವುದ ಒಂದು ರೊಟ್ಟಿಯನ್ನು ನೀವು ತಿನ್ನುತ್ತಲಿದ್ದೀರಿ? Praise God. ದೇವರಿಗೆ ನಾಮಕ್ಕೆ ಸ್ತೋತ್ರವಾಗಲಿ. Father, we thank you this morning, Lord God, that we can come to you, the living bread from heaven, and receive life, an abundant life. And we can receive you yourself, living in us, the hope of glory. Amen. Father, we pray, all of us, oh God, who are listening and watching this message, will stop eating the bread of Moses. We will not just come to you in time of need. We will not be a complaining people. We will not receive, Lord, your Spirit by measure. But we will allow you, Lord, to pour in us grace and mercy and forgiveness and life and abundant life, oh God. Lord, that we will remain under your blood, oh God. Lord, we will wash our hands and our hearts. We will practice social distancing by keeping away from sin. And we will hide in our homes, in our secret rooms, Amen. spending time with you, God. Teach us. Thank you, Lord, for what you are doing. This too shall pass. Amen. And your church will be glorious and victorious. And the world will be more receptive to you and your word. And your kingdom will come. Father, we pray, your kingdom come. Your will be done on earth as it is in heaven. Amen. In Jesus' name we pray. Amen. Amen. Hallelujah. As a remembrance of the death of Jesus, today we are taking part in the bread and the cup. ದೇವರ ಸಾವನ್ನು ನಾವು ಜ್ಞಾಪಕ ಮಾಡಿಕೊಂಡು ಆತನ ಒಂದು ರಕ್ತದಲ್ಲಿಯೂ ಆತನ ಒಂದು ಶರೀರದಲ್ಲಿ ಪಾಲ್ಗೊಳ್ಳೋಣ. Even at your home, we request you, if you have a piece of bread and a cup of grape juice, please get ready. ನಿಮ್ಮ ಮನೆಗಳಲ್ಲಿ ಇರುವಂತ ಒಂದು ಗ್ರೇಪ್ ಜ್ಯೂಸ್ ಮತ್ತು ಇರುವಂತ ರೊಟ್ಟಿಗಳನ್ನು ನೀವು ತೆಗೆದುಕೊಂಡು ಸಿದ್ಧರಾಗಿರಿ. We will remember that Jesus died for us. ನಾವು ಜ್ಞಾಪಕ ಮಾಡಿಕೊಳ್ಳೋಣ, ಯೇಸು ಸ್ವಾಮಿ ನಮಗಾಗಿ ಸತ್ತನು. But like many religious people do, we will not grieve his death. ಆದ್ರೆ ಎಷ್ಟೋ ಧಾರ್ಮಿಕ ಜನರು ಮಾಡುವಂತೆ ನಾವು ಆ ಸಾವಿಗಾಗಿ ನಾವು ಗೋಳಾಡೋದು ಬೇಕಾಗಿಲ್ಲ. Jesus said, don't weep for me, weep for yourself and your children. ದೇವರು ಹೇಳಿದನು, ನನಗಾಗಿ ನೀವು ಅಳಬೇಡಿರಿ, ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ನೀವು ಅಳಿರಿ ಎಂದು. If we
we must weep for our sins and sins of the world. ನಾವು ಅಳುವುದಾದರೆ ನಮ್ಮ ಒಂದು ಪಾಪಗಳಿಗಾಗಿ, ಲೋಕದ ಪಾಪಗಳಿಗಾಗಿ ನಾವು ಅಳಬೇಕಾಗಿದೆ. Because Jesus is no more on the cross. ಯಾಕಂದ್ರೆ ದೇವರು ಕ್ರೂಜ್ ಮೇಲೆ ಇಲ್ಲ. You know what? We can celebrate Resurrection Sunday even today. ನಾವು ದೇವರು ಪುನರುತ್ಥಾನ ಹೊಂದಿದಂತ ದಿನವನ್ನು ಈ ದಿನದಲ್ಲೂ ಸಹ ಆಚರಿಸಬಹುದು. Friday is not a sad day and Sunday is not a joyful day. ಒಂದು ಶುಕ್ರವಾರ ಒಂದು ದುಃಖ ಪಡುವಂತ ದಿನ ಮತ್ತು ಭಾನುವಾರ ನಾವು ಸಂತೋಷ ಪಡುವಂತ ದಿನವಾಗಿಲ್ಲ. Friday is not a fasting day and Sunday is not a partying day. ಶುಕ್ರವಾರದಲ್ಲಿ ನಾವು ಉಪವಾಸ ಮಾಡಿ ಭಾನುವಾರದಲ್ಲಿ ನಾವು ತುಂಬಾ ಸಂತೋಷಗೊಳ್ಳುವಂತ ದಿನವಲ್ಲ. We can rejoice every day. ನಾವು ದೇವರಲ್ಲಿ ಪ್ರತಿದಿನ ಉಲ್ಲಾಸಗೊಳ್ಳಬಹುದು. We can fast every day. ಪ್ರತಿದಿನವೂ ನಾವು ಉಪವಾಸಗೊಳ್ಳಬಹುದು. And we can party every day. ಪ್ರತಿದಿನವೂ ಸಹ ನಾವು ಪಾರ್ಟಿ ಮಾಡಬಹುದು. Because this is the day that the Lord has made, that we will and we can rejoice in him. ಈ ದಿನವು ದೇವರಿಂದ ಕೊಟ್ಟಲ್ಪಟ್ಟ ದಿನವಾಗಿದೆ. ಆ ದಿನದಲ್ಲಿ ನಾವು ಉಲ್ಲಾಸಗೊಳ್ಳಬಹುದು. Shall we take part in the bread and the cup? ನಾವು ದೇವರ ಒಂದು ರಕ್ತದಲ್ಲಿ ಮತ್ತು ಆತನ ಒಂದು ಶರೀರದಲ್ಲಿ ಪಾಲ್ಗೊಳ್ಳೋಣ. Father, we thank you for this bread. Thank you, Lord. It speaks about your Son Jesus, whom you gave to us, that we can receive not it but him. Amen. Lord, even as we eat this bread, we are not eating it, but we are eating him. We are receiving him. We are being filled with him. Father, we pray that you will, Lord, pour out your Spirit upon your church, Lord God. Even as we break this bread and eat it and drink this cup today, that all of us will experience, oh God, your forgiveness, Amen. Your healing, Amen. Your deliverance, and your abundance. Lord, we are not eating the bread of Moses, but we are eating the bread of life, Jesus, you, Amen. The word that became flesh, and the flesh that becomes a word to us even when we eat it. In Jesus' name we pray. Amen. Amen. Thank you, church. Even as we take part, remember that Jesus died for you, but he is living for you today. If you come to him, he will forgive you and receive you. ದೇವರು ನಿಮಗಾಗಿ ಸತ್ತನು, ನಿಮಗಾಗಿ ಆತನು ಪುನರುತ್ಥಾನ ಹೊಂದಿದನು. ನಾವು ಆತನಲ್ಲಿ ಜೀವಿಸುವವರಾಗಿದ್ದೇವೆ. ಆತನಲ್ಲಿ ನಾವು ಧೈರ್ಯದಿಂದ ಆತನಲ್ಲಿ ನಾವು ಆತನ ಬಳಿಗೆ ಬರಬಹುದು. Bless his holy name. ಆತನ ನಾಮವನ್ನು ಆಶೀರ್ವದಿಸಬಹುದು. Hallelujah. Hallelujah.